ವೆಲ್ಕಮ್ ಟು ಮೈ ಚಾನಲ್. ನಾನು ಶರಣ್ಯ. ಇವತ್ತಿನ ವ್ಲಾಗಲ್ಲಿ ನಾನು ರೂಮ್ ಮೇಕ್ ಓವರ್ ಮಾಡ್ತಾಯಿದ್ದೀನಿ. ಯಾವ ಥರ ಮೇಕ್ ಓವರ್ ಮಾಡ್ತೀನಿ, ಏನೇನು ಮಾಡ್ತೀನಿ ಅಂತ ನೋಡ್ಬೋದು. ನೋಡಿ, ಪ್ರೆಸೆಂಟ್ ಸಿಚುವೇಶನ್ ಈ ಥರ ಇದೆ ರೂಮ್ದು. ಬನ್ನಿ ಎಲ್ಲ ಕ್ಲೀನ್ ಮಾಡೋಣ ಇವತ್ತು. ಮೊದಲಿಗೆ ನಾನು ವಾಶ್ ಮಾಡಿರೋ ಕ್ಲಾತ್ಸ್ ಎಲ್ಲ ಹಾಗೆ ಹಾಕಿದ್ದೆ. ಆ್ಯಕ್ಚುಲಿ ಈ ರೂಮ್ ಒಂಥರ ಡಂಪ್ ಏರಿಯಾ ಆದ ಥರ ಆಗಿತ್ತು ನನಗೆ. ಸೊ ಎಲ್ಲ ಕ್ಲಾತ್ಸ್ನ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಮತ್ತು ಇವತ್ತು ನಾನು ನಿಮಗೆ ಒಂದು ಸೂಪರ್ ರೆಸಿಪಿ ಕೂಡ ಹೇಳ್ತೀನಿ. ಇದೆಲ್ಲ ಕ್ಲೀನ್ ಮಾಡೋದ್ರೊಳಗಡೆ ನನಗಂತೂ ಸಾಕಾಗೋಯಿತು. ನೋಡಿ, ಪ್ರೆಸೆಂಟ್ ನನ್ನ ವರ್ಕಿಂಗ್ ಏರಿಯಾ ಅಥವಾ ಸ್ಟಡಿ ಏರಿಯಾ ಏನಾದರೂ ಹೇಳ್ಬೋದು, ಈ ಥರ ಕಾಣಿಸ್ತಾ ಇದೆ. ಈಗ ಅದನ್ನು ಕೂಡ ಕ್ಲೀನ್ ಮಾಡ್ಕೊತೀನಿ. ಫುಲ್ ಎಲ್ಲ ಡಸ್ಟಿಂಗ್ ಮಾಡ್ಕೊತಾ ಇದ್ದೀನಿ ನಾನು. ಎಲ್ಲ ವಿಂಡೋಸ್, ಬಾಗಿಲು ಎಲ್ಲದು ಕ್ಲೋಸ್ ಮಾಡಿದರೂ ಕೂಡ ತುಂಬ ಡಸ್ಟ್ ಬರ್ತಾನೆ ಇರುತ್ತೆ. ಸೊ ಇದೆಲ್ಲ ಮಾಡೋದ್ರೊಳಗಡೆ ನನಗೆ ಆಲ್ರೆಡಿ ಹೊಟ್ಟೆ ಹಸ್ತಿತ್ತು. ಬನ್ನಿ ಲಂಚ್ ಪ್ರಿಪೇರ್ ಮಾಡೋಣ. ನಾನಿವತ್ತು ಪಾಲಕ್ ಸೊಪ್ಪಿನ ಪಲಾವ್, ರೈಸ್ ಏನು ಬೇಕಾದರೂ ಹೇಳ್ಬೋದು, ಅದನ್ನು ಮಾಡ್ತಾಯಿದ್ದೀನಿ. ಒಂದು ಕಂತೆ ಅಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ನಾನು. ಫಸ್ಟೇ ಎಲ್ಲ ಸೋಸಿ ತೊಳೆದು ಇಟ್ಕೊಂಡಿದ್ದೆ ಫ್ರಿಡ್ಜ್ ಒಳಗಡೆ. ಅದನ್ನು ಈಗ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಕೂಡ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊತಾ ಇದ್ದೀನಿ. ಒಂದು ಕೂಡ ಲೀವ್ಸು ಉಳ್ಕೊಂಡಿರಬಾರ್ದು, ಆ ಥರ ರುಬ್ಕೊಳ್ಳಿ. ನಾನು ಕುಕ್ಕರಲ್ಲಿ ಇವತ್ತು ಮಾಡ್ತಾ ಇರೋದು. ಸೊ ಒಂದು ಕುಕ್ಕರ್ ತೊಗೊಂಡು 2-3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಸ್ವಲ್ಪ ಕಾದಿದ ತಕ್ಷಣ ಇದಕ್ಕೆ ಎಲ್ಲ ಥರದ ಸ್ಪೈಸಸ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಒಂದು 6 ಮೆಣಸು ತೊಗೊಂಡಿದ್ದೀನಿ, 1 ಚಕ್ಕೆ, 2 ಲವಂಗ, 2 ಏಲಕ್ಕಿ ಮತ್ತು 2 ಪಲಾವ್ ಎಲೆ. ಇದು ನಾನು ಮಾಡ್ತಾ ಇರೋದು ಇಬ್ಬರಿಗೆ. ಸೊ ಇಷ್ಟು ಸಾಕಾಗತ್ತೆ. ಜೊತೆಗೆ ಒಂದೇ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪನ್ನ ಕೂಡ ಹಾಕೋತಾ ಇದ್ದೀನಿ. ಈ ಕರಿಬೇವಿನ ಸೊಪ್ಪನ್ನ ನಾನೇ ನನ್ನ ಗಾರ್ಡನಲ್ಲಿ ಬೆಳೆದಿರೋದು. ಇದು ಸ್ವಲ್ಪ ಫ್ರೈ ಆಗಿದ ತಕ್ಷಣವೇ ನಾನು ಆನಿಯನ್ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಒಂದು ಸಲ ಫ್ರೈ ಆಗಿದ ತಕ್ಷಣವೇ ಟೊಮೊಟೊ ಸೇರಿಸ್ಕೊತೀನಿ ನಾನು. ಇದನ್ನು ಬೇಕು ಅಂದರೆ ನೀವು ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೋಬೋದು. ನಾನು ಇವತ್ತು ಲಂಚಿಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ ಕಂಪ್ಲೀಟ್ಲಿ ಸ್ಮ್ಯಾಶ್ ಆಗಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಳ್ಳಿ. ಇದು ಒಂದು ಸಲ ಸ್ಮ್ಯಾಶ್ ಆದಮೇಲೆ ನಾವೇನು ಆವಾಗಲೇ ರುಬ್ಬಿಟ್ಕೊಂಡಿದ್ವಿ ಅಲ್ಲ ಪಾಲಕ್ ಸೊಪ್ಪು, ಅದನ್ನು ಕೂಡ ಸೇರಿಸ್ಕೊಳ್ಳಿ. ಈ ಪಾಲಕ್ ಸೊಪ್ಪು ಸೇರಿಸಿದ ಮೇಲೆ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಪಾಲಕ್ ಸೊಪ್ಪಿಂದು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ನೀವು ಕುದಿಸ್ಕೊಳ್ಳಿ. ಅಂದರೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆವಾಗವಾಗ ಕೈ ಆಡ್ತಾ ಇರಿ, ಯಾಕೆಂದರೆ ಸೀದೋಗ್ಬಿಡುತ್ತೆ ಇದು. ನೋಡಿ, ಕಲರ್ ಈಗ ಚೇಂಜ್ ಆಗಿದೆ ಆಲ್ರೆಡಿ. ಒಂಥರ ಸ್ವಲ್ಪ ಡಾರ್ಕ್ ಕಲರ್ ಆಗಿದೆ. ಈ ಥರ ಕಲರ್ ಬರೋವರೆಗೂ ನೀವು ಫ್ರೈ ಮಾಡ್ಕೋತಾ ಇರಬೇಕು. ಇದು ಫ್ರೈ ಆಯಿತು. ಈಗ ನಾವು ಇದಕ್ಕೆ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ. ನಾನು ಇಬ್ಬರಿಗಾಗುವಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಜನಕ್ಕೆ ಬೇಕು ಅಂತಂದರೆ ಸೊಪ್ಪನ್ನ ಕೂಡ ಜಾಸ್ತಿ ಹಾಕೋಬೇಕಾಗತ್ತೆ. ಇದನ್ನು ನೀವು ಸ್ವಲ್ಪ ಅಕ್ಕಿನೂ ಕೂಡ ಅದರಲ್ಲೇ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನೀರು ಇರಬಾರ್ದು, ಆ ಥರ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದಮೇಲೆ ನಾನೀಗ 2 ಟೇಬಲ್ ಸ್ಪೂನ್ ಆಗಿರೋ ಅಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ.
ನೀವು ಈ ಸ್ಟೆಪ್ನ ಸ್ಕಿಪ್ ಮಾಡ್ಕೋಬೋದು, ಬಟ್ ಈ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ನನಗೆ ಫ್ಲೇವರ್ ಇಷ್ಟ ಆಗುತ್ತೆ ಇದು. ಸೊ ನಾನು ಸ್ವಲ್ಪ ಮೊಸರು ಸೇರಿಸ್ಕೊಂಡು ಅದನ್ನು ಕೂಡ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ನೀರು ಸೇರಿಸ್ಕೊತಾ ಇದ್ದೀನಿ. ಆ ಮಿಕ್ಸರ್ ಜಾರಲ್ಲಿ ಏನಿತ್ತಲ್ಲ ಅದನ್ನೆಲ್ಲ ತುಂಬ ತೊಳ್ಕೊಂಡು ನಾನು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಅಳತೆ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 2 ಕಪ್ ಅಳತೆನಲ್ಲಿ ನೀರು ಸೇರಿಸ್ಕೊತೀನಿ. ಸದ್ಯಕ್ಕೆ 1 ಕಪ್ ಅಳತೆನಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಹಸಿ ಬಟಾಣಿ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕು ಅಂತಂದರೆ ರಾತ್ರಿನೇ ನೆನೆ ಹಾಕಿರೋಂಥ ಬಟಾಣಿ ಕೂಡ ಸೇರಿಸ್ಕೋಬೋದು. ಇದು ಸ್ವಲ್ಪ ಕುದ್ಮೇಲೆ ನಾನು ಇದಕ್ಕೆ ನಿಂಬೆ ಹುಳಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಕುದಿಸಿ ಚೆನ್ನಾಗೆ. ಇದು ಕುದ್ಮೇಲೆ ನಾನು ಮತ್ತೆ ಇನ್ನೊಂದು ಕಪ್ ನೀರನ್ನ ಈಗ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ತುಂಬ ಚೆನ್ನಾಗಿ ಕುದಿಸ್ಕೊಳ್ಳಿ. ಸ್ವಲ್ಪ ಕುದೀತಾ ಇದೆ ಅನ್ನೋ ಟೈಮಲ್ಲಿ ನೀವು ಕುಕ್ಕರ್ ಬಾಯಿನ ಮುಚ್ಚಿ 2 ವಿಷಲ್ನ ಕೂಗಿಸಿದ್ದೀನಿ ನಾನು ಇಲ್ಲಿ. ನೀವು ನೋಡ್ಕೊಳ್ಳಿ, ಅಕ್ಕಿ ಬೇಯೋಷ್ಟು ವಿಷಲ್ನ ಕೂಗಿಸಿದ್ರೆ ಸಾಕಾಗುತ್ತೆ. ನನಗೆ 2 ವಿಷಲಲ್ಲಿ ಅಕ್ಕಿ ಬೆಂದಿರುತ್ತೆ, ಸೊ ನಾನು 2 ವಿಷಲ್ಗೆ ಆಫ್ ಮಾಡ್ಕೊತಾ ಇದ್ದೀನಿ. ಈ ಕುಕ್ಕರು ಸ್ಟೀಮ್ ಇಳಿಯೋದ್ರೊಳಗಡೆ ನಾವು ರಾಯ್ತ ಮಾಡ್ಕೊಳ್ಳೋಣ. ನಾನು ಒಂದೇ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ಉಪ್ಪನ್ನ ಜಾಸ್ತಿ ಹಾಕೋಬೇಡಿ, ಯಾಕಂದರೆ ನಾವು ಆಲ್ರೆಡಿ ಪಾಲಕ್ಸ್ ರೈಸಿಗೆ ಕೂಡ ಹಾಕಿರ್ತೀವಿ. ಇದಕ್ಕೆ ನಾನು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಮೊಸರು ಸೇರಿಸ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ, ಉಪ್ಪು ಎಲ್ಲ ಕರಗಬೇಕು ಅದರಲ್ಲಿ. ಅದಾದಮೇಲೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ರಾಯ್ತ ಅನ್ನೋದ್ರ ಮೇಲೆ ನೀರು ಸೇರಿಸ್ಕೋಬೇಕಾಗತ್ತೆ. ನಾನು ಮೀಡಿಯಮ್ ಕನ್ಸಿಸ್ಟೆನ್ಸಿ ಇಟ್ಕೊತೀನಿ. ನನಗೆ ಜಾಸ್ತಿ ತಿಳಿನೂ ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಸೊ ಈಗ ಸ್ಟೀಮ್ ಇಳಿದಿದೆ ನೋಡಿ, ಈ ಥರ ಇದೆ. ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ ಇದಾದಮೇಲೆ, ಬಟ್ ನೋಡ್ಕೊಂಡು ಕಲಿಸ್ಕೊಳ್ಳಿ. ಅನ್ನನ ಸ್ಮ್ಯಾಶ್ ಮಾಡಬೇಡಿ, ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಸೊಪ್ಪು ಹಾಕಿದ್ದೀವಿ ಅಲ್ಲ, ಅದು ಸ್ವಲ್ಪ ಮೇಲೇ ಬಂದು ಉಳ್ಕೊಂಡಿರುತ್ತೆ. ಸೊ ಕಲಿಸ್ಕೊಂಡ್ರೆ ನಮ್ಮದು ಪಾಲಕ್ ರೈಸು ರೆಡಿ ಆಯಿತು. ನಾನು ಈ ಥರ ಸರ್ವ್ ಮಾಡ್ಕೊಂಡಿದ್ದೀನಿ. ಬನ್ನಿ ಈಗ ನಾನು ರೂಮ್ ಮೇಕೋವರ್ ಹೇಗೆ ಮಾಡಿದ್ದೀನಿ ಅಂತ ಹೇಳಿ ರೂಮ್ ಟೂರ್ ತೋರಿಸ್ತೀನಿ. ಇದು ಈಗಿನ ಮ್ಯಾಕ್ಸ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಬಂದಿರೋದು ಇಲ್ಲಿ ಇಟ್ಟಿದ್ದೀನಿ, ಎತ್ತಿಡಬೇಕು. ಸೊ ಫೈನಲ್ಲಿ ಈ ಥರ ರೆಡಿಯಾಗಿದೆ ರೂಮು. ತುಂಬ ದಿನದಿಂದ ಅಂದ್ಕೊತಾನೇ ಇದೆ ಕ್ಲೀನ್ ಮಾಡಬೇಕು, ಮೇಕೋವರ್ ಮಾಡಬೇಕು ಅಂತ, ಬಟ್ ಆಗಿರಲಿಲ್ಲ. ಸೊ ಫೈನಲಿ ಈ ರೂಮಲ್ಲಿ ಇಲ್ಲೊಂದು ವಿಂಡೋ ಇದೆ, ತುಂಬ ಚೆನ್ನಾಗಿ ಬೆಳಕು ಬರುತ್ತೆ. ಬಟ್ ಅಲ್ಲಿ ಸ್ಟೇರ್ ಕೇಸ್ ಇರೋದ್ರಿಂದ ನಾನು ಯಾವಾಗಲೂ ತೆಗೆದು ಬಿಡಲ್ಲ. ಫೈನಲಿ ನನ್ನ ಸ್ಟಡಿ ಟೇಬಲ್ ಇದು. ಇಲ್ಲೊಂದಷ್ಟು ಬುಕ್ಸ್ ಇದೆ. ನಂಗೆ ಯಾವಾಗ್ಲೂ ಕೈಯು ಡ್ರೈ ಅನಿಸ್ತಾ ಇರುತ್ತೆ ಅಂತೇಳಿ ಇದೊಂದು ಇಲ್ಲೇ ಇಟ್ಟಿದ್ದೀನಿ. ಇದು ವೆಟ್ ವೈಪ್ಸು. ಇದೊಂದು ಗ್ಲೋಬ್ ಇದೆ ಇಲ್ಲಿ ಸಮ್ ಸ್ಟೇಷ್ನರೀಸ್. ಅದು ಒಂದು ಪಾಟ್ ಪರಿ ಅಂತ ಗೊತ್ತಿರುತ್ತೆ ಅಂದ್ಕೊತೀನಿ ನಿಮಗೆ, ಅದು ಒಂದು ಇಟ್ಟಿದ್ದೀನಿ. ಇಲ್ಲಿರೋದು ನನ್ನ ಕ್ಯಾಮ್ರಾ. ಇದು ಇಲ್ಲೊಂದು ಕ್ಯೂಟಾಗಿರೋದು ಇಟ್ಟಿದ್ದೀನಿ, ಅದು ನಾನು ನನ್ನ ಹಸ್ಬೆಂಡ್. ಅಲ್ಲೊಂದು ಬ್ಲೂಟೂತ್ ಸ್ಪೀಕರ್, ಅದು ಸಾಂಗ್ ಬೇಕು ಅಂದರೆ ಹಾಕೋಬೋದು. ಇದೊಂದು ಹೇರ್ ಬ್ಯಾಂಡು ನಾನು ಲಾಲ್ಬಾಗ್ ಹೋದಾಗ ತೊಗೊಂಡು ಬಂದಿದ್ದೆ. ಮತ್ತು ಇದು ಗೊತ್ತಿರುತ್ತೆ ಅನಿಸುತ್ತೆ, ಹೆಡ್ ಮಸಾಜ್ ಮಾಡ್ಕೊಳ್ಳೋದು, ಹೆಡೇಕ್ ಬಂದರೆ ಅಂತ ನಾನು ಇಟ್ಟಿದ್ದೀನಿ ಇಲ್ಲೇ ಅಷ್ಟೇ. ತುಂಬ ಯೂಸ್ಫುಲ್ ಆಗುತ್ತೆ. ಇದೊಂದು ಕ್ಯೂಟ್ ಲ್ಯಾಂಪ್. ಇಲ್ಲಿ ನನ್ನ ಫೋನ್ ಇದೆ, ಅದೊಂದು ಸ್ಮೈಲಿ, ಅದೊಂದು ಪುಟಾಣಿ ಅಲಾರಮ್ ಕ್ಲಾಕ್. ಸದ್ಯಕ್ಕೆ ಶೆಲ್ ಇಲ್ಲ, ಅದಕ್ಕೆ ಏನು ಓಡ್ತಾ ಇಲ್ಲ ಅದು. ಇಲ್ಲೊಂದಷ್ಟು ಅಕ್ಸೆಸರೀಸ್ ಇಟ್ಕೊಂಡಿದ್ದೀನಿ. ಅದು ಯೂನಿಕಾರ್ನ್ ಪರ್ಸನ್, ನಾನು ಅದನ್ನು ಜಯನಗರಿಂದ ತೊಗೊಂಡು ಬಂದಿದ್ದು. ಅದರಲ್ಲಿ ಏನೂ ಅಷ್ಟೊಂದು ದುಡ್ಡಿಲ್ಲ, ಬಟ್ ಸಮ್ ಚೇಂಜಸ್ ಇದೆ ಅದರಲ್ಲಿ. ಇಲ್ಲೊಂದು ಪುಟಾಣಿ ಪಾಟು, ಐ ಥಿಂಕ್ ಇದು ಅಮೆಝಾನಿಂದ ತರಿಸಿದೆ ಅನಿಸುತ್ತೆ. ಇದು ನನ್ನ ವಾಟರ್ ಬಾಟಲ್, ಇದು ನನ್ನ ಟ್ಯಾಬ್, ಮತ್ತು ಇದು ಸೈಕಲ್, ಮತ್ತು ಇದು ಒಂದು ಸಿಟ್ಟಿಂಗ್ ಚೇರ್.
ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ 2 ಹ್ಯಾಟ್ ಇಟ್ಟಿದ್ದೀನಿ, ಬೀಚ್ ಹ್ಯಾಟ್ಸ್. ಮೇ ಬಿ ಅದು ಒಂದು ಗೋವಾಗೆ ಹೋದಾಗ ತೊಗೊಂಡು ಬಂದಿದ್ದು ಅನಿಸುತ್ತೆ. ಇನ್ನೊಂದು ಮಾಲ್ಡೀವ್ಸ್ಗೆ ಹೋದಾಗಿರ್ಬೇಕು ಅನಿಸುತ್ತೆ. ಎಕ್ಸಾಕ್ಟ್ಲಿ ನೆನಪಿಲ್ಲ, ತುಂಬ ದಿನ ಆಯಿತು. ಸೊ ಫೈನಲಿ ರೂಮ್ ಮೇಕ್ ಓವರ್ ಆಯಿತು. ಇಲ್ಲೊಂದು ಮಿಕ್ಕಿ ಮೌಸ್ ಹ್ಯಾಟ್ ಇದೆ, ಒಂದು ಹೇರ್ ಬ್ಯಾಂಡ್ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಕೂಡ ಒಂದು ವಾರ್ಡ್ರೋಬ್ ಇದೆ. ಇದು ಡ್ರೆಸ್ಸಿಂಗ್ ಟೇಬಲ್. ಈ ಬೆಡ್ ಏನು ಅಂತಂದರೆ, ನಾವು ಪ್ರೀವಿಯಸ್ ಇದ್ದಿದ್ದ ಮನೆಯಲ್ಲಿ ಕಾಟ್ ಇರಲಿಲ್ಲ, ಸೊ ಬೆಡ್ ತೊಗೊಂಬಂದಿದ್ವಿ. ಈಗ ನೋಡಿದ್ರೆ ಆ ಕಾಟ್ ಈ ಬೆಡ್ಡಿಗೆ, ಆ ಬೆಡ್ಡು ಈ ಕಾಟಿಗೆ ಆಗಲ್ಲ. ಸೊ ಅದನ್ನು ಹಾಗೆ ಇಟ್ಟಿದ್ದೀವಿ ಅಷ್ಟೇ. ಸಪೋಸ್ ಬೇರೆ ಯಾರಾದರೂ ಮನೆಗೆ ಬಂದರೆ ಅದರಲ್ಲೇ ಹಾಸ್ಕೊಡ್ತೀನಿ ನಾನು. 2 ಇದೆ ಬೆಡ್, ಆ್ಯಕ್ಚುಲಿ ಅದು ಸಿಂಗಲ್ ಬೆಡ್ಗಳು. ಓಕೆ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಯು ಆಲ್ ಲೈಕ್ ಇಟ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಒಂದು ಲೈಕ್ ಕೊಡಿ. ಬಾಯ್.